ಶಿವಭಕ್ತನ ಕಂಡ ಭಕ್ತನಿಗೆ ಸಂಸಾರದ ಭ್ರಮೆ ಬಿಡಿಸಿ ಸಂಸ್ಕಾರವ ಕೊಡಿಸಿದವ ಲಿಂಗ ಸಂಗತಿ ಅಂಗಮತ ಧರ್ಮ ಪಂಥಗಳ ಅಥವಾ ಜ್ಯೋತಿ ಹಣತೆ ಬೆಳಗಿಸುತ್ತಿರುವೆವು ಬಸವ ಜ್ಯೋತಿ ಹಣತೆ ಒತ್ತಿಸುತ್ತಿರುವೆವು ಸತ್ತಿ ಬಸವೇಶ್ವರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಪರವಾಗಿ ಬೆಂಗಳೂರಿನ ಕೇಂದ್ರ ಸ್ಥಾನದಲ್ಲಿ ನಮ್ಮ ಕಚೇರಿಯಲ್ಲಿ ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಘಟಕದ ವತಿಯಿಂದ ಬಸವ ಜಯಂತಿಯನ್ನು ಆಚರಿಸಲಾಯಿತು. ಇದರಲ್ಲಿ ಬೆಂಗಳೂರಿನಲ್ಲಿ ವಾಸಿಸತಕ್ಕಂಥ ಎಲ್ಲ ಮಹಾಸಭೆಯ ಸದಸ್ಯರು ಪದಾಧಿಕಾರಿಗಳು ಸಂತೋಷದಿಂದ ಭಾಗವಹಿಸಿದ್ರು. ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವೇಶ್ವರರವರ ಜಯಂತ್ಯೋತ್ಸವನ ಇಲ್ಲೆಲ್ಲ ಬಸವಾಭಿಮಾನಿಗಳು ಸೇರಿ ಆಚರಣೆ ಮಾಡಿದ್ದೀವಿ. ಇವತ್ತೊಂದು ದಿನ ಬಸವಣ್ಣವರ ಜಯಂತ್ಯೋತ್ಸವ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಅವರ ತತ್ವ ಅವರ ಆದರ್ಶನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಬಸವಣ್ಣನವರ ಮುಖ್ಯ ಉದ್ದೇಶ ತತ್ವ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನೋದು, ಎಲ್ರನ್ನೂ ಸಮಾನತೆಯಿಂದ ಕಾಣ್ಬೇಕು ಅನ್ನೋದು, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸಮಾನ ಸ್ಥಾನಮಾನ ಸಿಗಬೇಕು ಅಂತ ಕ್ರಾಂತಿನೇ ನಡೆಸಿದಂತವ್ರು ಬಸವಣ್ಣನವರು. ಬಹುಶಃ ನಾವು ಇವತ್ತಿನ ಈ ಶತಮಾನದಲ್ಲಿ 100% ಅವರ ತತ್ವ ಫಾಲೋ ಮಾಡಕ್ ಆಗದೆ ಇದ್ರು ನಮ್ಮ ಶಕ್ತಿ ಮೀರಿ ನಾವು ಅದನ್ನ ಅನುಕರಣೆ ಮಾಡ್ಬೇಕು. ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಒಂದಷ್ಟು ಮಂದಿಗೆ ಒಳಿತಾಗೋ ಒಂದು ಕೆಲಸ ನಾವು ಮಾಡಬೇಕು. ಅವರ ಒಂದು ಕಾಯಕವೇ ಕೈಲಾಸ, ಒಂದು ದಾಸೋಹ ಪದ್ಧತಿನ ನಮ್ಮ ಕೈಲಾದ ಮಟ್ಟಿಗೆ ನಾವು ಅದನ್ನ ಫಾಲೋ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ. ಮತ್ತು ಈ ಒಂದು ಜಯಂತ್ಯೋತ್ಸವದ ಕಾರ್ಯಕ್ರಮದ ಉದ್ದೇಶ ಈಡೇರ್ಬೇಕು ಅಂದ್ರೆ ಅವರ ತತ್ವ ಆದರ್ಶ ಪಾಲನೆ ಮಾಡಿದಾಗ ಮಾತ್ರ ಸಾಧ್ಯ ಅನ್ನೋದು ನನ್ನ ಅನಿಸಿಕೆ. ಅಖಿಲ ಭಾರತ ವೀರಶೈವ ಮಹಾಸಭೆಯಿಂದ ಇವತ್ತು ಬಸವ ಜಯಂತಿಯನ್ನ ಬೆಂಗಳೂರು ಮಹಾನಗರ ಪಾಲಿಕೆ ಘಟಕದಿಂದ ಹಮ್ಮಿಕೊಂಡಿದ್ರು. ಸದಾಶಿವ ನಗರದ ಬಡಾವಣೆಯ ಮುಖ್ಯ ದ್ವಾರಗಳಲ್ಲಿ ಬಸವೇಶ್ವರರ ಮೂರ್ತಿಯನ್ನ ಬೆಳ್ಳಿ ರಥೋತ್ಸವದಲ್ಲಿ ಆಚರಣೆ ಮಾಡಿ ಇವತ್ತು ಕುಮಾರೇಶ್ವರರ ಸಭಾಂಗಣದಲ್ಲಿ ಅಧಿಕೃತವಾಗಿ ಸಭೆಯನ್ನ ಆಯೋಜನೆ ಮಾಡಿದರು. ರಾಜ್ಯ ಘಟಕದ ಅಧ್ಯಕ್ಷರಾದ ಶಂಕರ ಮಹಾದೇವ ಬಿದಿರಿ ಅವರು ಹಾಗೂ ಜಿಲ್ಲಾ ಘಟಕದ ಅಧ್ಯಕ್ಷ ಗುರುಸ್ವಾಮಿ ಅವರು ಹಾಗೂ ಜಿಲ್ಲಾ ಘಟಕದ ಉಪಾಧ್ಯಕ್ಷರಾದಂಥ ಜಗದೀಶ್ ರವರು, ರಾಜ್ಯ ಘಟಕದ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಡೈರೆಕ್ಟರ್ ಆದಂತಹ ನಂಜುಂಡೇಶ್ ರವರು, ನಮ್ಮ ಬಸವರಾಜರವರು ಕಾರ್ಯದರ್ಶಿಯವರು, ನಮ್ಮ ಜಗದೀಶ್ ರಾವ್ ಬ್ರದರ್ ಆದಂತಹ ನಿರಂಜನ್ ಅವರು ಎಲ್ಲರೂ ಸೇರಿ ದೊಡ್ಡ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆದರು. ಬಸವಣ್ಣ ಬರೇ ವೀರಶೈವ ಲಿಂಗಾಯತರಿಗೆ ಸೀಮಿತವಲ್ಲ, ಇಡೀ ವಿಶ್ವಕ್ಕೆ ಒಂದು ಮನುಕುಲಕ್ಕೆ ಒಂದು ಕ್ರಾಂತಿಕಾರಿ ಬಸವಣ್ಣ ಅಂತಾನೆ ಕರೀತಾರೆ. ಅವ್ರಿಗೆ ಹಿಂದುಳಿದ ವರ್ಗದ ಒಂದು ಏನು SC/ST ಹುಡುಗನ್ಗೆ ಬ್ರಾಹ್ಮಣರ ಮಗಳನ್ನ ಕೊಟ್ಟು ಮದುವೆ ಮಾಡಿದಂತಹ ಇತಿಹಾಸ ಯಾವ್ದಾನ ಇದ್ರೆ ಜಗತ್ತಲ್ಲಿ ಮೊದಲನೇದು ಪ್ರಪ್ರಥಮವಾಗಿ ಇಂಟರ್-ಕ್ಯಾಸ್ಟ್ ಮ್ಯಾರೇಜ್ ಅಂತರ್ವಿವಾಹ ಜಾತಿ ಮಾಡಿದಂತಹ ಪ್ರಥಮ ವ್ಯಕ್ತಿ ಯಾರನ್ನ ಅಂದ್ರೆ ಅದು ಜಗಜ್ಯೋತಿ ಬಸವೇಶ್ವರರು. ಆಮೇಲೆ ಹೆಣ್ಣು ಮಕ್ಕಳುಗಳಿಗೂ ಅಷ್ಟೇ ಸಮಾನತೆಯನ್ನು ಕೊಟ್ಟಂತಹ ಅನುಭವ ಮಂಟಪವನ್ನು ಮಾಡಿ, ಅನುಭವ ಮಂಟಪಕ್ಕೆ ಸ್ವತಃ ಅವರೇ ಪ್ರತಿಷ್ಠಾಪನೆ ಮಾಡಿದ್ರು. ಅದರ ಅಧ್ಯಕ್ಷತೆಯನ್ನು ಅವರು ವಹಿಸಲಿಲ್ಲ ಬಸವಣ್ಣನವರು. ಅವರು ಅಲ್ಲಮ್ಮ ಪ್ರಭುಗಳು ಅವರಿಗೆ ಶೂನ್ಯಪೀಠ ಸಿಂಹಾಸನದ ಅವಧಿಗೆ ಅಧ್ಯಕ್ಷತೆಯನ್ನು ಕೊಟ್ಟು ಅಲ್ಲಿ ಮುಕ್ತ ಅವಕಾಶ ಕೊಟ್ಟಿದ್ರು. ಎಲ್ಲ ಅಲ್ಲಿ ಕಮ್ಯುನಿಟಿ ಏನಿಂತೆಲ್ಲ ವೀರಶೈವ ಲಿಂಗಾಯತರದ್ದೆಲ್ಲ ಎಲ್ಲರಿಗೂ ಸರಿಸಮಾನವಾದಂತಹ ಒಂದು ಸಮಾನತೆಯನ್ನು ಕೊಟ್ಟಂತಹ ಕೀರ್ತಿ ಜಗಜ್ಯೋತಿ ಬಸವೇಶ್ವರರಿಗೆ. ಅವರು ವಿಶ್ವ ನಾಯಕರಾಗಿ ಇವತ್ತು ಭಕ್ತಿ ಭಂಡಾರ, ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮನ ಇವತ್ತು ಜೋರಾಗಿ ಅಲ್ಲಿ ಹಮ್ಮಿಕೊಂಡಿದ್ದಾರೆ. ಕೂಡಲ ಸಂಗಮದಲ್ಲಿ ಒಂದು ದೊಡ್ಡ ಸರ್ಕಾರದಿಂದ ವತಿಯಿಂದ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ವೀರಶೈವ ಮಹಾಸಭೆ ಇಡೀ ರಾಜ್ಯದಾದ್ಯಂತ ಎಲ್ಲ ತಾಲೂಕು ಘಟಕಗಳು, ಜಿಲ್ಲಾ ಘಟಕಗಳು, ರಾಜ್ಯ ಘಟಕದಿಂದ, ರಾಷ್ಟ್ರೀಯ ಘಟಕದಿಂದ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮಾನವ ಧರ್ಮಕ್ಕೆ ಜಯವಾಗ್ಲಿ ಅಂತ ಹೇಳ್ತಾ ವಿಶ್ವ ಮಾನವ ಧರ್ಮವನ್ನ ಸಾರ್ಲಿಕ್ಕೆ ಬಸವಣ್ಣನವರು ಮಾಡಿದಂತ ಆಚರಣೆಗಳನ್ನೆಲ್ಲ ಇವತ್ತಿನ ಕಾಲಘಟ್ಟದಲ್ಲೂ ಸಹ ಮುಂದಿನ ಪೀಳಿಗೆಗಾಗಿ ನಾವು ಆಚರಣೆಯ ಮೂಲಕ, ಅನುಸರಣೆಯ ಮೂಲಕ ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ಯಶಸ್ವಿಯಾದಂತ ಬಸವಣ್ಣನವರ ಜಯಂತಿಯನ್ನ ಆಚರಿಸಿ ಈ ನಾಡಿಗೆ ಒಂದು
ಮೌಲ್ಯಯುತವಾದಂತ ಸಂದೇಶವನ್ನ ಈಗಾಗಲೇ ನಾವು ಕೊಟ್ಟಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಅದನ್ನ ಆಚರಣೆಯಲ್ಲಿ ಸಮಸ್ತ ಜನತೆ ಹೇಗೆ ಬಸವಣ್ಣನವರು ಸಮಪಾಲು ಸಮಬಾಳು ಅಂತ ಹೇಳಿ ಅವರ ವಚನಗಳ ಮೂಲಕ ಜೀವನ ಶೈಲಿಯನ್ನ, ಅವರ ತತ್ವಗಳ ಮೂಲಕ ಮಾನವ ಮೌಲ್ಯಗಳನ್ನ ಎತ್ತಿ ಹಿಡಿದ್ರು. ಆ ಮೌಲ್ಯಯುತವಾದಂತ ಎಲ್ಲ ಒಂದು ಜೀವನವನ್ನ ರೂಢಿಸ್ಕೋಬೇಕು ಅಂತ ಮುಂದಿನ ಪೀಳಿಗೆಗೆ ಸಂದೇಶವನ್ನ ಕೊಡ್ತಾ, ಇನ್ನು ಮುಂದೆ ಅವರ ತತ್ವಗಳ ಆಧಾರದ ಮೇಲೆ ಸಮಾಜ ಮುನ್ನಡಿಬೇಕು ಅಂತ ನಾವು ಸಂದೇಶವನ್ನ ಕೊಡ್ತಾ ಬಸವ ಜಯಂತಿಯನ್ನ ಆಚರಿಸಿದ್ದೇವೆ. ಸಮಸ್ತ ಕರ್ನಾಟಕದ ಜನತೆಗೆ 892ನೇ ಬಸವ ಜಯಂತಿಯ ಶುಭಾಶಯಗಳು. ಇವತ್ತಿನ ಕಾರ್ಯಕ್ರಮವನ್ನು ನಾವು ಬಿಬಿಎಂಪಿ ಘಟಕ ಮತ್ತು ಜಿಲ್ಲಾ ಘಟಕದ ಸಹಾಡಳಿತದಲ್ಲಿ ನಮ್ಮ ಮಹಾಸಭೆಯ ಕೇಂದ್ರ ಕಚೇರಿಯಲ್ಲಿ ಇವತ್ತು ಆಚರಣೆ ಮಾಡಿರ್ತೇವೆ. ಬಿಬಿಎಂಪಿ ಎಂಟೈರ್ ಬಿಬಿಎಂಪಿಯ ನಾಗರಿಕ ಬಂಧುಗಳು ಮತ್ತು ನಮ್ಮ ಸಹೋದರ ಸಹೋದರಿಯರು ಮತ್ತು ಎಲ್ಲ ಮುಖಂಡರು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ. ಬಸವಣ್ಣನವರ ಹೆಸರು ಹೇಳ್ತಾ ಇದ್ದಂಗೆ ಅವರ ಆದರ್ಶಗಳು, ಅವರ ವಚನಗಳು, ಅದನ್ನ ನಾವು ಯಾವ ರೀತಿ ಪಾಲಿಸಬೇಕು ಅನ್ನೋದು ನಮಗೆ ಇರ್ತಕ್ಕಂಥ ಒಂದು ಇವತ್ತಿನ ಈ ಜಗತ್ತಿನ ಈ ಆಧುನಿಕ ಯುಗದಲ್ಲಿ ಬಸವಣ್ಣನವರ ಪಾತ್ರ ನಾವು ಇವತ್ತು 800 ವರ್ಷ ಆದ್ಮೇಲೂ ಕೂಡ ನಾವು ಅವ್ರನ್ನ ನೆನೆಸ್ಕೊಳ್ತಾ ಇದೀವಿ ಅಂದ್ರೆ ಅವರು ಬಸವಣ್ಣ ಅಲ್ಲ, ಬಸವಣ್ಣನವರ ವಚನಗಳು, ಅವರ ಆದರ್ಶಗಳು, ಅವ್ರು ಏನು ಅವರ ಮನಸ್ಸಿನಲ್ಲಿ ಅನ್ಕೊಂಡಿದ್ರು ಅದನ್ನ ಯಾವ ರೀತಿ ಕ್ರಾಂತಿಕಾರಿ ಹೆಜ್ಜೆಗಳನ್ನ ಇಟ್ಟು ಅವ್ರು ಮುಂದೆ ಬಂದ್ರು. ಸಮಸ್ತ ಭೋಗಗಳನ್ನ ಅವರು ಬಿಟ್ಟು ನಾವು ಏನು ಕ್ರಾಂತಿ ಮಾಡ್ಬೇಕು, ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು, ಮೇಲು ಕೀಳು ಇರಬಾರ್ದು, ಯಾವುದೇ ರೀತಿಯ ಧರ್ಮ ತಾರತಮ್ಯ ಏನು ಇರಬಾರ್ದು ಅಂತೇಳಿ ಅವರು ಆ 12ನೇ ಶತಮಾನದಲ್ಲಿ ಬಹಳ ಅದ್ಭುತವಾದಂತ ಒಂದು ಕಾರ್ಯ ಮಾಡಿದ್ದೇವೆ. ನಾವೆಲ್ಲರೂ ಅವರ ಅನುಯಾಯಿಗಳು ಆಗಿರ್ದದ್ದೇ ನಮ್ಗೆ ಇವತ್ತು ಒಂದು ದೊಡ್ಡ ವಿಷಯ. ನಾವು ಅವರ ಆದರ್ಶಗಳನ್ನ ಪಾಲಿಸೋಣ. ಇವತ್ತು ಅಖಿಲ ಭಾರತೀಯ ಮಹಾಸಭಾ ವೀರಶೈವ ಮಹಾಸಭಾ ವತಿಯಿಂದ ಏನು ಬಸವೇಶ್ವರ ಜಯಂತಿಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಬಹಳ ಖುಷಿಯಾಯಿತು ಇವತ್ತು ಇಲ್ಲಿ ಬಂದು. ನಮ್ಮ 12ನೇ ಶತಮಾನದ ಬಸವೇಶ್ವರ ಜಯಂತಿ ಇವತ್ತು ಅತಿ ಸಕ್ಸಸ್ಫುಲ್ ಆಗಿ ನಡೀತು ಮತ್ತು ಎಲ್ಲ ಏನು ಆಯೋಜಕರಿಗೆ ನಾನು ಧನ್ಯವಾದ ಹೇಳಿ, ಬರುವ ದಿನಗಳಲ್ಲಿ ಮತ್ತು ನಮ್ಮ ವಿಶೇಷವಾಗಿ ಯುವ ಪೀಳಿಗೆ ನಮ್ಮ ಬಸವೇಶ್ವರ ಅವರ ಏನು ನಿಯಮಗಳು ಇವೆ ಅವರ ಹಾದಿಯಲ್ಲಿ ನಾವು ಯುವ ಪೀಳಿಗೆ ಹೆಚ್ಚಾಗಿ ವಚನಗಳ ಬಗ್ಗೆ ಆಯಿತು, ಲಿಂಗ ಪೂಜೆ ಬಗ್ಗೆ ಆಯಿತು, ಹೆಚ್ಚಿನ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮಗಳು ಇನ್ನೂ ಆಗಬೇಕು. ಅದಕ್ಕೆ ಮುಂದೂ ಹೆಚ್ಚಿನ ರೀತಿಯಲ್ಲಿ ಇಂತಹ ಕಾರ್ಯಕ್ರಮ ಆಗಬೇಕು ಅಂತ ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿದ್ದಕ್ಕೆ ಎಲ್ರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತೇನೆ. ನಮಸ್ಕಾರ. ಜೈ ಬಸವೇಶ್ವರ. ಎಲ್ಲರಿಗೂ ಬಸವ ಜಯಂತಿಯ ಹಬ್ಬದ ಶುಭಾಶಯಗಳು. ಸೊ ಇವತ್ತು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಬಿಬಿಎಂಪಿ ಘಟಕದಿಂದ ನಾವು ಇವತ್ತು ಬಸವ ಜಯಂತಿನ ಬಹಳ ಜೋರಾಗಿ ಆಚರಣೆ ಮಾಡಿದ್ದೀವಿ. ಸೊ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶಂಕರ್ ಬಿದ್ರಿ ಸಾಹೇಬರು ಬಂದಿದ್ದಾರೆ, ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಗುರುಸ್ವಾಮಿ ಅವರು ಬಂದಿದ್ದಾರೆ, ಆಮೇಲೆ ನಮ್ಮ ಬಿಬಿಎಂಪಿ ಘಟಕದ ಅಧ್ಯಕ್ಷರಾಗಿ ನವೀನ್ ಕುಮಾರ್ ಅವರು. ಸೊ ಎಲ್ಲರೂ ಸೇರಿ ನಾವು ಇವತ್ತು ಏನು ಬಸವ ಜಯಂತಿನ ಆಚರಣೆ ಮಾಡಿ ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ನಾವು ಇವತ್ತು ಏನೇನು ಕಾರ್ಯಕ್ರಮಗಳನ್ನ ಯಾವ ಥರ ಮಾಡಬೇಕು, ಯಾವ ಥರ ಮುಂದೆ ತಗೊಂಡೋಗ್ಬೇಕು ಅನ್ನೋದನ್ನ ನಾವು ಇವತ್ತು ತೋರಿಸಿದ್ವಿ. ಎಲ್ರಿಗೂ ಬಸವ ಜಯಂತಿಯ ಶುಭಾಶಯಗಳು ಕೋರ್ತಾ, ಈ ಬಸವ ಜಯಂತಿ ಎಲ್ರಿಗೂ ಎಲ್ಲ ಮಟ್ಟದಲ್ಲೂ ಅವ್ರ ಶ್ರಮ, ಅವರ ಪರಿಶ್ರಮ ಎಲ್ಲದಕ್ಕೂ ಒಂದು ಸದ್ಬುದ್ಧಿಯಾಗಿ ಬಸವಣ್ಣ ಪ್ರೇರಣೆ ಆಗಲಿ ಅಂತ ಎಲ್ಲರನ್ನು ಆಶಯಿಸ್ತಾ, ಇಂದಿನ ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ನಮ್ಮ ಬೆಂಗಳೂರು ನಗರ ಘಟಕ ಮತ್ತು ಯುವ ಘಟಕ ಎರಡೂ ಸೇರಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಅದರಲ್ಲೂ ಅಧ್ಯಕ್ಷರಾದ ನವೀನ್ ಅವರು, ಆಮೇಲೆ ನಮ್ಮ ಯುವ ಘಟಕ ಅಧ್ಯಕ್ಷ ಶ್ರವಣ್ ಅವರು, ಇವ್ರ ನೇತೃತ್ವದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನೆರವೇರಿಸಿದೀವಿ. ಇದಕ್ಕೆಲ್ಲ ಪ್ರೇರೇಪಣೆ ವಿಶ್ವಗುರು ಬಸವಣ್ಣ ಅವರ ಆದರ್ಶ, ಅವರ ತತ್ವ ಪಾಲನೆ ಎರಡನ್ನು ಅಳವಡಿಸ್ಕೊಂಡು ಅವ್ರ ಶಕ್ತಿಯಿಂದ ಇದನ್ನ ನಡೆದಿದೆ ಅಂದ್ರೆ ತಪ್ಪಲಾಗಿಲ್ಲ. ಹಾಗೆಯೇ ಆನ್ಗಲ್ ಕುಮಾರೇಶ್ವರ ಆಗ್ಬೋದು, ನನ್ನ ನಡೆದಾಡುವ ದೇವರು ಶಿವಕುಮಾರ್ ಮಹಾಸ್ವಾಮಿಗಳು, ಅವರ ಶಕ್ತಿ, ಅವರೆಲ್ಲರ ಪ್ರೇರೇಪಣೆ ನಾವೆಲ್ಲ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಆಗಿದೆ. ಎಲ್ರಿಗೂ ಬಸವ ಜಯಂತಿಯ ಶುಭಾಶಯಗಳು. ಇಂದು ಬಸವೇಶ್ವರ ಜಯಂತಿ. ನಾವು ಬಸವಣ್ಣನವ್ರನ್ನ ಒಂದು ಆಧುನಿಕ ಇವರು ಅಂತ ನೋಡ್ತೀವಿ, ಅದು ಸೋಷಿಯಲ್ ರಿಫಾರ್ಮರ್ ಅಂತ ನಾವು ಅವಾಗಿಂದನೂ ಅನ್ಕೊಂಡ್ಬಿಡ್ತೇವೆ. ಸೊ
ಯಾವಾಗ ಒಂದು 12ನೇ ಶತಮಾನದಿಂದ ಅವರು ನಮ್ಗೆ ಕಲಿಸ್ಕೊಟ್ಟಿರೋದೇನು ಅಂತಂದ್ರೆ ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಅನ್ನೋದನ್ನ ಪಾಲಿಸ್ಬೇಕು ಅಂತ ಆಗಿನ ಶತಮಾನದಿಂದ ಅವ್ರು ತಗೊಂಡ್ಬಂದವರು. ನಾವು ಅದನ್ನ ಪಾಲಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ. ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ಸದಾಶಿವನಗರ ಕೇಂದ್ರ ಕಚೇರಿಯಲ್ಲಿ, ಸದಾಶಿವನಗರದ ಎಲ್ಲ ಮುಖ್ಯ ಬೀದಿಗಳಲ್ಲಿ ನಮ್ಮ ಒಂದು ಬಸವೇಶ್ವರದ್ದು ಇದನ್ನ ಪುತ್ಥಳಿನ ನಾವು ತಗೊಂಡು ಎಲ್ಲ ಮೆರವಣಿಗೆ ಸಮೇತ, ಅದು ವೀರಗಾಸೆ ಇದು ವಾದ್ಯ ಸಮೇತ ಮೆರವಣಿಗೆ ತಗೊಂಡು